ಈ GDP-ನಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಈ ಪರ್ ಕ್ಯಾಪಿಟಲ್ ಇನ್ಕಮ್ನ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ ನಮ್ಮ ದೇಶದ ಜನಸಂಖ್ಯೆ ಎಷ್ಟು? ಈಗ ಅರೌಂಡು 146 ದಾಟ್ತಾ ಐತಪ್ಪ. 146 ಕೋಟಿ ಪ್ಲಸ್. 146 ಕೋಟಿ ಇದೆ. ನಮ್ಮ ದೇಶದ GDP ಎಷ್ಟೈತೆ? 4 ಟ್ರಿಲಿಯನ್. ಅಂದರೆ ಎಷ್ಟಾಯಿತು? 4,000 ಕೋಟಿ. 4,000 ಕೋಟಿ ಡಾಲರ್ಸಲ್ಲಿ. ಡಾಲರ್ಸಲ್ಲಿ ನಮ್ದಿರೋದು 4,000 ಕೋಟಿ ಡಾಲರ್ಸು ಡಿವೈಡೆಡ್ ಬೈ ಯಾವ ದೇಶದ ಕಂಡಿಟ್ಟಿದ್ದಲ್ಲ ಆ ದೇಶದ್ದು ನಂಬರ್ ಆಫ್ ಪೀಪಲ್ ಹಾಕ್ರೆ ಪರ್ ಕ್ಯಾಪಿಟಲ್ ಇನ್ಕಮ್ ಬಂದ್ಬಿಡುತ್ತೆ. ಸೊ ಈ ರೇಂಜಿಗೆ ನೋಡೋದಾದ್ರೆ ಒಂದು ಅಂಕಿಅಂಶದಲ್ಲಿ ನಾನು ಹಿಂಗೆ ಹೇಳೋದಾದ್ರೆ ನಮ್ಮ ದೇಶದಲ್ಲೂ 2,300 ಪ್ಲಸ್ ಡಾಲರ್ಸ್ ಅನ್ಕೋ ಪರ್ ಹೆಡ್ ಬರೋದು. 4 ಟ್ರಿಲಿಯನ್ 4,000 ಕೋಟಿನ 146 ಕೋಟಿ ಡಿವೈಡೆಡ್ ಭಾಗ ಮಾಡಿದ್ರೆ ಒಂದು ಅಂದಾಜಲ್ಲಿ ಹೇಳ್ತಿದ್ದೀನಿ, ಅದು ಏರುಪೇರು ಆಗ್ಬೋದು. ಭಾರತದ ಒಬ್ಬ ಪ್ರಜೆಗ 2,370 ಪ್ಲಸ್ ಡಾಲರ್ಸ್ ಬರ್ತದೆ ಒಬ್ಬರು ತಲೆ ಮೇಲೆ. ಅಂದ್ರೆ ನಮ್ದು ಇವಾಗ ನಮ್ಮ ಇಂಡಿಯನ್ ರೂಪಿಗೆ ಬಂತು ಅಂತಂದ್ರೆ 2,30,000.